ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಒಂದು ಮೋಟಿವೇಶನಲ್ ವಿಡಿಯೋ ಬಂದು ಬುದ್ಧಿವಂತಿಕೆಯಿಂದ ಯಾವ ಥರ ಮಾತಾಡಬೇಕು ಅನ್ನೋದು ಒಂದು ಟಾಪಿಕ್ ತಗೊಂಡು ಬಂದಿದ್ದೀನಿ. ಬುದ್ಧಿವಂತಿಕೆಯಿಂದ ಮಾತಾಡುವುದು ಅಂತ ಅಂದರೆ ಯಾರ ಮುಂದೆ ಯಾವ ಥರ ಮಾತಾಡಬೇಕು, ಮತ್ತು ನಮ್ಮ ಪೇರೆಂಟ್ಸ್ ಮುಂದೆ ಯಾವ ಥರ ಮಾತಾಡಬೇಕು, ನಮ್ಮ ಸಂಬಂಧಿಕರ ಜೊತೆ ಯಾವ ಥರ ಮಾತಾಡಬೇಕು, ನಮ್ಮ ಫ್ರೆಂಡ್ಸ್ ಜೊತೆ ಯಾವ ಥರ ಮಾತಾಡಬೇಕು, ನಮ್ಮ ಟೀಚರ್ಸ್ ಜೊತೆ ಯಾವ ಥರ ಮಾತಾಡಬೇಕು. ಅಂದರೆ ಎಲ್ಲರ ಜೊತೆ ಮಾತಾಡುವಾಗೂ ಒಂದು ಬೇರೆ ಬೇರೆ ಒಂದು ಫೀಲಿಂಗ್ಸ್ ಇರುತ್ತೆ. ಎಲ್ಲರ ಮೇಲೂ ಒಂದೇ ಫೀಲಿಂಗ್ಸ್ ಅಂತೂ ಯಾರಿಗೂ ಇರಲ್ಲ. ಯಾಕಂತಂದರೆ ಅದೊಂದು ರಿಲೇಷನ್ಶಿಪ್ಪು ಬೇರೆ ಬೇರೆನೇ ಇರುತ್ತೆ. ನಾವು ಒಬ್ಬರ ಮೇಲೆ ಸ್ವತಃ ಮಾಡಿ ಮಾತಾಡೋದು ಮಾಡ್ತಿರ್ತೀವಿ, ಹಾಗೆ ಬೇರೆದವ್ರ ಜೊತೆ ಎಲ್ಲ ಆ ಥರ ಮಾತಾಡೋಕ್ಕಾಗೋದೇ ಇಲ್ಲ ಅಲ್ವಾ. ಯಾಕಂತಂದರೆ ಎಲ್ಲರ ಮುಂದೆನೂ ನಾವು ಒಂದೇ ಥರ ಮಾತಾಡ್ತಾ ಹೋದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಇವಾಗ ನಾವು ನಮ್ಮ ಮನೆಯವ್ರ ಜೊತೆ ಸ್ವಲ್ಪ ನಮ್ಮ ಸ್ವಂತದವರು ಅನ್ನೋ ಒಂದು ಸಲುಗೆಯಿಂದ ನಾವು ಮಾತಾಡ್ತೀವಿ, ಹೆಂಗೋ ಒಂದು ಬೇರೆ ಒಂದು ಬಾಂಡಿಂಗಲ್ಲಿ ಮಾತಾಡ್ತಾ ಇರ್ತೀವಿ. ಬಟ್ ಅದೇ ನಾವು ಒಂದು ನಮ್ಮ ಟೀಚರ್ಸ್ ಜೊತೆ ಆ ಥರ ಮಾತಾಡ್ತೀವ ಇಲ್ಲ ಅಲ್ವಾ. ಅದೇ ನಮ್ಮ ಹಸ್ಬೆಂಡ್ ಜೊತೆ ಮಾತಾಡುವಾಗ ಬೇರೆ ಥರ ಮಾತಾಡ್ತೀವಿ ಅಲ್ವಾ. ಮತ್ತು ನಮ್ಮ ಸಂಬಂಧಿಕರ ಜೊತೆ ಮಾತಾಡುವಾಗ ಬೇರೆ ಬೇರೆ ಥರ ಮಾತಾಡ್ತೀವಿ. ನಾವು ಇರೋ ಒಬ್ಬರೇ ಮನುಷ್ಯರು ಬೇರೆ ಬೇರೆ ಥರದಲ್ಲಿ ಮಾತಾಡ್ತಾ ಇರ್ತೀವಿ. ಅದೇ ಬುದ್ಧಿವಂತಿಕೆ ಅಂತ ಹೇಳ್ತಾರೆ. ಅಂದರೆ ಯಾವ ಥರ ಮಾತಾಡಬೇಕು ಅಂತ ಇದು ಇವತ್ತಿನ ಒಂದು ಟಾಪಿಕ್ ಆಗಿದೆ. ಈ ಬುದ್ಧಿವಂತಿಕೆ ಅನ್ನೋದು ಯಾವ ಥರ ಇದೆ ಅಂತಂದರೆ ವ್ಯಕ್ತಿಯ ಒಂದು ವ್ಯಕ್ತಿತ್ವವನ್ನು ತೋರಿಸೋದು ಆಗಿರುತ್ತೆ. ಮತ್ತು ಇದು ನಮ್ಮ ಮಾತಿನ ಒಂದು ಶೈಲಿಯಲ್ಲಿ ಮಾತ್ರ ಶೋ ಆಗಲ್ಲ. ನಮ್ಮ ಒಂದು ಇರೋ ಒಂದು ಶಕ್ತಿ, ಆಮೇಲೆ ನಮ್ಮಲ್ಲಿರೋ ಜ್ಞಾನ ಯಾವ ಥರ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡೋಣ ಯಾವ್ಯಾವ ಥರ ಅಂತ ಹೇಳ್ತೇನೆ. ಮೊದಲನೇದಾಗಿ ಬಂದ್ಬಿಟ್ಟು ಮಾತಿನಲ್ಲಿ ವಿವೇಕ ಮತ್ತು ತಾಳ್ಮೆ ಅನ್ನೋದು ತುಂಬ ಮುಖ್ಯವಾಗಿದೆ. ಯಾವ ಥರ ಇರಬೇಕು, ಯಾವ ಥರ ತಾಳ್ಮೆಯಿಂದ ಇರಬೇಕು ಅಂದರೆ ಬುದ್ಧಿವಂತಿಕೆ ಅಂದರೆ ಎಲ್ಲನೂ ತಲೆ ಮೇಲೆ ಅಂದರೆ ಸಡನ್ನಾಗಿ ಹೇಳ್ತೀವಿ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ನಾನು ಕೂಡ ಸಡನ್ನಾಗಿ ಹೇಳ್ತಾ ಇರ್ತೀನಿ. ಸೊ ಕೆಲವೊಬ್ರು ಅದನ್ನು ಪಾಸಿಟಿವ್ ಆಗಿ ತಗೋತಾರೆ, ಇನ್ನೂ ಕೆಲವರು ಅದನ್ನು ನೆಗೆಟಿವ್ ಆಗಿ ತಗೋತಾರೆ. ಸೊ ನಾವೇನು ಮಾಡಬೇಕು ಅಂದರೆ ಆ ಥರ ಹೇಳಬಾರ್ದು ಯಾವುದನ್ನು. ಇವಾಗ ಎಕ್ಸಾಂಪಲ್ ನಾವು ಒಂದು ವ್ಯಕ್ತಿ ಯಾರೋ ತಪ್ಪು ಮಾಡಿದ್ದಾನೆ ಅಂತ ಅಂದ್ಕೊಳ್ಳೋಣ. ತಪ್ಪು ಮಾಡಿದ್ದಾನೆ ಅಂತ ನಾವು ಡೈರೆಕ್ಟಾಗಿ ನೀನು ತಪ್ಪು ಮಾಡಿದ್ಯಾ, ನೀನು ಹಿಂಗೆ ಮಾಡಿದ್ಯಾ ಅಂತ ಸ್ವಲ್ಪ ಜೋರಾಗಿ ಕೂಗೋದು ಈ ಥರ ಎಲ್ಲ ಹೇಳಿದ್ರೆ ಅದು ಅವರು ಪಾಸಿಟಿವ್ ಆಗಿ ತಗೊಳ್ಳಲ್ಲ. ಅದನ್ನು ಸ್ವಲ್ಪ ನಾವು ಅದನ್ನು ತಾಳ್ಮೆಯಿಂದ ಹೇಳಿದರೆ ಅದು ಅವರು ಕರೆಕ್ಟಾಗಿ ತಗೋತಾರೆ. ಯಾವ ಥರ ತಾಳ್ಮೆಯಿಂದ ಹೇಳಬೇಕು ಅಂದರೆ, ಅಲ್ಲ ನೀನು ಈ ಥರ ಮಾಡಿರೋದು ತಪ್ಪು, ಈ ಥರ ಮಾಡಬಾರ್ದು ಅಂತ ನಾವು ಅವರಿಗೆ ಈ ಥರ ಹೇಳಬೇಕು. ಅಂದರೆ ನಾವು ಬಂದ್ಬಿಟ್ಟು ನೀ ಹಾಗೆ ಯಾಕೆ ಮಾಡಿದ್ಯಾ, ಈ ಥರನೇ ಯಾಕೆ ಮಾಡಿದ್ಯಾ ಅಂತ ಸಡನ್ನಾಗಿ ಅವರನ್ನು ಅಂದರೆ ಕ್ವಶನ್ನ ಅರೈಸ್ ಮಾಡಬಾರ್ದು. ಕ್ವಶನ್ನಲ್ಲಿನೇ ಆನ್ಸರ್ ಇರೋ ಥರ ನಾವು ಅವರಿಗೆ ಮಾತಾಡಬೇಕು. ಈ ಥರ ಮಾಡೋದು ತಪ್ಪು, ಹೀಗೆ ಮಾಡಬೇಡ ನೆಕ್ಸ್ಟ್ ಟೈಮ್ ಅಂತ ಹೇಳೋದು ಒಂದು ಚೆನ್ನಾಗಿರುತ್ತೆ ಅಲ್ವಾ, ಎಷ್ಟೋ ಚೆನ್ನಾಗಿರುತ್ತೆ. ಬಟ್ ಅದು ಕೆಲವೊಬ್ಬರಿಗೆ ಏನಾಗುತ್ತೆ, ಅದು ಮಾತಾಡಿದ ಮೇಲೆ ಅರಿವಾಗಿರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾನು ಆಗಿರ್ಬೋದು. ಯಾಕಂದರೆ ತಪ್ಪು ಮಾಡಿದ್ರೆ ನನಗೆ ಕೆಲವೊಬ್ಬರಿಗೆ ಸಹಿಸ್ಕೊಳ್ಳುವ ಶಕ್ತಿ ಇರಲ್ಲ, ಅದನ್ನು ಸಡನ್ನಾಗಿ ಹೇಳಿರ್ತಾರೆ. ಸೊ ಅದು ಅವರ ಕ್ಯಾರೆಕ್ಟರ್ ಆಗಿರುತ್ತೆ. ಅದನ್ನು ಸ್ವಲ್ಪ ತಾಳ್ಮೆಯಿಂದ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ಇವತ್ತು. ಯಾಕಂತಂದರೆ ನಾನು ಕೂಡ ಇವಾಗ ಸ್ವಲ್ಪ ಕಲ್ತಿದ್ದೀನಿ ತಾಳ್ಮೆ ಅನ್ನೋದನ್ನು. ಗೊತ್ತಿಲ್ಲ ನನಗೆ ಯಾವ ಥರ ಕಲ್ತಿದ್ದೀನಿ ಏನು ಅಂತ. ಸೊ ಅದಕ್ಕೆ ಹೇಳ್ತಾ ಇರೋದು, ತಾಳ್ಮೆ ಅನ್ನೋದು ಇರಬೇಕು ಮುಖ್ಯವಾಗಿ. ಸೊ ಹೇಳೋದ್ರಲ್ಲಿನೇ ಇದೆ ಎಲ್ಲನೂ. ಎರಡು ಥರ ಹೇಳ್ಬೋದು, ಜೋರು ಮಾಡಿನೂ ಹೇಳ್ಬೋದು, ನಾವು ಅವರಿಗೆ ತಿಳಿಯೋ ಹಾಗೆ ಸ್ಲೋಯಿಂದ ತಿಳಿಸಿ ಹೇಳೋದು, ಎರಡೂ ನಮ್ಮ ಹತ್ರನೇ ಇದೆ. ಯಾವ ಥರ ಹೇಳಬೇಕು ಅನ್ನೋದು ನಾವು ಗೊತ್ತು ಮಾಡ್ಕೋಬೇಕು. ಅಂದರೆ ಹೆಂಗೆ ಹೇಳಬೇಕು, ಈ ಒಂದು ತಪ್ಪನ್ನು ಯಾವ ಥರ ನಾವು ಸರಿಪಡಿಸ್ಬೇಕು ಅನ್ನೋದನ್ನು ನಾವು ಅದನ್ನು ತಿಳ್ಕೊಬೇಕು ಮೊದಲು, ಆಮೇಲೆ ನಾವು ಅವರಿಗೆ ಹೇಳಬೇಕು ಅಲ್ವಾ. ಸಡನ್ನಾಗಿ ಹೇಳಿದರೆ ನಮಗೂ ಏನೋ ಗೊತ್ತಿರಲ್ಲ ಅದ್ರ ಬಗ್ಗೆ. ಹಾಗೆ ಅದಕ್ಕೋಸ್ಕರ ಸಡನ್ನಾಗಿ ಹೇಳಬಾರ್ದು. ತಾಳ್ಮೆ ಮತ್ತು ವಿನಯ ಅನ್ನೋದು ಇರಬೇಕು, ಇದು ತುಂಬ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಅಳವಡಿಸಿಕೊಳ್ಳುವ ಒಂದಿಷ್ಟು ಶಕ್ತಿಯ ಮಾತುಗಳು ಅಂತ ಅಂದರೆ ಏನನ್ನು ನಾವು ಅಳವಡಿಸ್ಕೊಳ್ಬೇಕು ಇಲ್ಲಿ ಅಂತಂದರೆ, ನಾವು ಸಹಜವಾಗಿ ಮಾತಾಡ್ಬಿಡ್ತೀವಿ ಬೇರೆದವ್ರ ಜೊತೆ ಅಲ್ವಾ. ಸಹಜವಾಗಿ ಕಾಮನ್ ಆಗಿ ಮಾತಾಡ್ಬಿಡ್ತೀವಿ. ದೊಡ್ಡವರು ಸಣ್ಣವರು ಅನ್ನೋದು ಒಂದು ನೋಡಲ್ಲ ಅಲ್ಲಿ.
ನಾವು ಯಾರ ಮುಂದೆ ಯಾವ ಥರ ಮಾತಾಡಬೇಕು ಅನ್ನೋದು ಅಳವಡಿಸ್ಕೊಳ್ಬೇಕು ನಾವು ಮೊದಲು ಅದನ್ನು. ಇವಾಗ ನಾವು ದೊಡ್ಡವ್ರ ಹತ್ರ ಒಂದು ಥರ ಬಿಹೇವ್ ಮಾಡಬೇಕು, ಆಮೇಲೆ ಸಣ್ಣವ್ರ ಥರ ನಾವು ಚಿಕ್ಕವರಾಗಿನೇ ಅವ್ರ ಥರ ಅವರ ಒಂದು ವೇದಲ್ಲಿ ಹೋಗಿ ನಾವು ಅವರಿಗೆ ಹೇಳಬೇಕು. ಮತ್ತು ನಮ್ಮ ಫ್ರೆಂಡ್ಸಿಗೆ ನಮ್ಮ ಒಂದು ಫ್ರೆಂಡ್ಶಿಪ್ ಲೆವೆಲ್ ನೋಡ್ಕೊಂಡ್ಬಿಟ್ಟು ಅವ್ರು ಯಾವ ಥರ ಇರ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ, ಅದು ಡಿಪೆಂಡ್ ಆಗುತ್ತೆ. ಸೊ ಅವ್ರು ಯಾವ ಥರ ಇರ್ತಾರೆ ಅನ್ನೋದನ್ನು ನಾವು ನೋಡಿಕೊಂಡು ಅಲ್ಲಿ ನಾವು ನಮ್ಮ ಮಾತನ್ನು ಹೇಳಬೇಕಾಗತ್ತೆ. ಸೊ ಇದನ್ನು ನಾವು ಅಳವಡಿಸ್ಕೊಳ್ಬೇಕು. ಹಾಗೆ ಬುದ್ಧಿವಂತರು ಯಾವ ಥರ ಒಂದು ಯೋಚನೆ ಮಾಡ್ತಾರೆ ಅಂದರೆ, ಇವಾಗ ಏನೋ ಒಂದು ಫಂಕ್ಷನ್ ಇರುತ್ತೆ, ಅಂದರೆ ಎಲ್ಲೋ ಒಂದು ಕಡೆ ಇವಾಗ ಸ್ಕೂಲು ಕಾಲೇಜುಗಳಲ್ಲಿ ಆಗಿರ್ಬೋದು, ಆಮೇಲೆ ಹೊರಗಡೆ ರಾಜಕೀಯದಲ್ಲಿ ಎಲ್ಲೋ ಒಂದು ಕಡೆ ಫಂಕ್ಷನ್ ಇರುತ್ತೆ. ಸೊ ಆವಾಗ ಏನೋ ಒಂದು ಒಳ್ಳೆ ಕೆಲಸ ಮಾಡಿರ್ತಾನೆ ಬುದ್ಧಿವಂತ ಅನ್ನೋ ವ್ಯಕ್ತಿ. ಆ ವ್ಯಕ್ತಿ ಆ ಕೆಲಸನ ನಾನೇ ಮಾಡಿದ್ದೀನಿ ಅಂತ ಹೇಳಲ್ಲ ಯಾವಾಗೂ ಕೂಡ. ನಾವು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಒಂದು ಗ್ರೂಪನ್ನು ತಗೋತಾರೆ ಅಲ್ಲಿ ಅಲ್ವಾ. ಅದಕ್ಕೆ ಅಂತಾರೆ ಬುದ್ಧಿವಂತ ವ್ಯಕ್ತಿ ಅಂತ ಹೇಳಿಬಿಟ್ಟು. ಯಾಕಂತಂದರೆ ಅಲ್ಲಿ ಒಂದು ಎಚ್ಚರಿಕೆ ಇದು ಆಗಿಬಿಡುತ್ತೆ. ಅದಂದರೆ ನಮ್ಮ ಥರನೇ ಅವರು ಬೆಳೀಲಿ ಅನ್ನೋ ಒಂದು ಮನೋಭಾವನೆ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಅನ್ನೋ ಬದಲಿ ನಾವು ಅನ್ನೋ ಪದನ ಅವರು ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ಥರ ಮಾಡಬೇಕು ಅಲ್ವಾ. ಅಂದರೆ ಅವರು ಕೂಡ ಬೆಳೀತಾರೆ ನಮ್ಮ ಜೊತೆ, ನಾವು ಅಷ್ಟೇ ಬೆಳೆದ್ರೆ ಅಲ್ಲ, ಅವರು ಕೂಡ ಬೆಳೀತಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಅನ್ನೋ ಬದಲಿ ನಾವು ಅನ್ನೋದು ಬಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಇಲ್ಲಿ ನಮ್ಮ ಒಂದು ಫ್ರೆಂಡ್ಶಿಪ್ಪನ್ನ ಬೆಳೆಸ್ಕೊಂಡು ಹೋಗಬೇಕು, ನಮ್ಮ ಒಂದು ರಿಲೇಷನ್ಸ್ನ ಬೆಳೆಸ್ಕೊಂಡು ಹೋಗಬೇಕು. ಹಾಗೆ ನಮ್ಮ ಒಂದು ಮಕ್ಕಳ ಜೊತೆನೂ ನಾವು ಚೆನ್ನಾಗಿ ಹೊಂದ್ಕೊಂಡು ಹೋಗಬೇಕು ಅನ್ನೋದು ಈ ವಿಡಿಯೋದ ಒಂದು ಉದ್ದೇಶ ಆಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಅನ್ನೋದನ್ನು ಕಲಿಬೇಕು. ನಾನು ಅನ್ನೋ ಒಂದು ಅಹಂಕಾರ ಬೇಡ, ನಾವು ಅನ್ನೋದು ಇರಲಿ. ಆಮೇಲೆ ನೆಕ್ಸ್ಟ್ ಬುದ್ಧಿವಂತ ವ್ಯಕ್ತಿಗಳು ಯಾವ ಥರ ಇರ್ತಾರೆ ಅಂತಂದರೆ, ಇವಾಗ ಒಂದು ಅಪೋಸಿಟ್ ವ್ಯಕ್ತಿ ಏನೋ ಮಾತಾಡ್ತಾ ಇದ್ದಾನೆ ಅಂತಂದರೆ, ಏನೋ ಒಂದು ಕನ್ವೆ ಮಾಡ್ತಾ ಇದ್ದಾನೆ ನಮ್ಮ ಜೊತೆ ಅಂತಂದರೆ ಅವರು ಅಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಸಡನ್ನಾಗಿ. ಅಂದರೆ ಈ ವ್ಯಕ್ತಿ ಇದೇ ಥರ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋತಾರೆ. ಅದು ತಪ್ಪು ಅನಿಸಿದರೆ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಆ ಒಂದು ಮಾತನ್ನು ಅಲ್ಲಿಗೆ ಅದನ್ನು ವೇನ ಬದಲಾಯಿಸ್ಬಿಟ್ಟು ಅವರ ಒಂದು ಮೈಂಡನ್ನು ಬೇರೆ ಕಡೆ ಡೈವರ್ಟ್ ಮಾಡೋ ಒಂದು ಕೆಲಸನ ಈ ಬುದ್ಧಿವಂತ ವ್ಯಕ್ತಿ ಮಾಡ್ತಾನೆ. ಮತ್ತು ಬುದ್ಧಿವಂತಿಕೆಯಿಂದ ಇರೋ ವ್ಯಕ್ತಿಗಳು ಜಾಸ್ತಿ ಯಾರ ಜೊತೆನೂ ಮಾತಾಡಲ್ಲ. ಅವರು ಅಂದರೆ ಯಾರ ಜೊತೆ ಎಷ್ಟು ಇರಬೇಕೋ ಅಷ್ಟೇ ಇರ್ತಾರೆ. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾರೆ, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡಲ್ಲ. ಅವರು ಈ ಥರ ಒಂದು ಕ್ಯಾರೆಕ್ಟರನ್ನು ಅವರು ಬೆಳೆಸ್ಕೊಂಡಿರ್ತಾರೆ. ಮತ್ತು ಅವರು ಇವಾಗ ಮುಂದೆ ಇರೋ ವ್ಯಕ್ತಿ ಜೊತೆ ಮಾತಾಡಬೇಕು ಅಂದರೆ 100 ಸಲ ಯೋಚನೆ ಮಾಡ್ತಾರೆ. ಯಾಕಂತಂದರೆ ಮುಂದಿರೋ ವ್ಯಕ್ತಿ ಒಂದು ಅಭಿಪ್ರಾಯಗಳನ್ನು ಅವರು ತಿಳ್ಕೊತಾರೆ. ಮತ್ತು ಆ ಮುಂದಿರೋ ವ್ಯಕ್ತಿಗಳ ಮನಸ್ಸಲ್ಲಿರೋ ಒಂದು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬುದ್ಧಿವಂತಿಕೆಯಿಂದ ಇರೋ ವ್ಯಕ್ತಿಗಳು ಪ್ರಯತ್ನ ಪಡ್ತಾ ಇರ್ತಾರೆ. ಯಾಕಂದರೆ ಮುಂದಿರೋ ವ್ಯಕ್ತಿ ಯಾವ ಥರ ಇರ್ತಾರೆ ಅನ್ನೋದನ್ನು ಮೊದಲು ನಾವು ಐಡೆಂಟಿಫೈ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಅವರನ್ನು ಅಬ್ಸರ್ವ್ ಮಾಡಬೇಕು ನಾವು, ಆವಾಗ ನಮಗೆ ಗೊತ್ತಾಗುತ್ತೆ ಯಾವ ಥರ ಏನು ಅಂತ. ಆವಾಗ ನಾವು ಸಿಚುವೇಶನಲ್ಲಿ ಆ ಥರ ಮಾತಾಡಬೇಕು. ಅಂದರೆ ಮುಂದಿರೋರಿಗೆ ನಾವು ಆ ಥರ ಅವರಿಗೆ ಕಮ್ಯುನಿಕೇಷನ್ ಮಾಡಬೇಕು. ಅದು ಬಿಟ್ಟು ಇವಾಗ ಕೆಲವೊಬ್ಬರು ನಾವೇನೋ ಜೋಕ್ ಮಾಡೋಕ್ಕೆ ಹೋಗಿರ್ತೀವಿ, ಅದು ಸೀರಿಯಸ್ ಆಗುತ್ತೆ. ಸೊ ಮುಂದೆ ಇರೋ ವ್ಯಕ್ತಿ ಆ ಥರ ಇರಲ್ಲ. ಅದಕ್ಕೋಸ್ಕರ ಮುಂದಿರೋ ವ್ಯಕ್ತಿನ ನಾವು ಅರ್ಥ ಮಾಡ್ಕೊಳ್ಳದೆ ಮಾತಾಡಿದರೆ ಅಲ್ಲಿ ನಾವು ಕೆಟ್ಟವರಾಗಿಬಿಡ್ತೀವಿ. ಸೊ ಅದಕ್ಕೋಸ್ಕರ ಬುದ್ಧಿವಂತಿಕೆಯಿಂದ ಮಾತಾಡೋದನ್ನು ಈ ಥರನೂ ಕಲಿಬೇಕು. ಯಾಕಂದರೆ ನಾವು ಎಲ್ಲನೂ ನಮ್ಮ ಹತ್ರನೇ ಇದೆ, ಅಬ್ಸರ್ವ್ ಮಾಡಿ ಕಲಿತ್ರೆ ಒಳ್ಳೆಯದು. ಯಾಕಂತಂದರೆ ಬೇರೆದವ್ರಿಗೆ ನಮ್ಮಿಂದ ಹರ್ಟ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ಸೊ ಈ ಒಂದು ಬುದ್ಧಿವಂತಿಕೆಯಿಂದ ಮಾತಾಡೋದು ಯಾವ ಥರ ಅಂತ ಅನ್ನೋ ಒಂದು ಇದರ ವಿಡಿಯೋದ ಒಂದು ಸಾರಾಂಶ ಇಷ್ಟೇ. ನಾವು ಮಾತಾಡಬೇಕು ಅಂದರೆ ಬುದ್ಧಿಯಿಂದ ಸರಿಯಾದ ಮಾತು ಸರಿಯಾದ ಸಮಯದಲ್ಲಿ ಸರಿಯಾಗಿ ನಾವು ಅದನ್ನು ಉಪಯೋಗಿಸಬೇಕು. ಸರಿಯಾಗಿ ಉಪಯೋಗಿಸ್ಕೊಳ್ಳೋದಲ್ಲೇ ಸರಿಯಾದ ಶಬ್ದಗಳಲ್ಲಿ ನಾವು ಮಾತಾಡಬೇಕು. ಆಮೇಲೆ ನೆಕ್ಸ್ಟ್ ಪಾಯಿಂಟ್, ಅವರ ಜೊತೆ ನಾವು ಗೌರವದಿಂದ ಮತ್ತು ಶಾಂತಿಯುತವಾಗಿ ನಾವು ಇರಬೇಕು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಕಡಿಮೆ ಮಾತಿನಲ್ಲಿ ಹೆಚ್ಚು ಕನ್ವೆ ಮಾಡಿಕೊಳ್ಳೋದು. ಅಂದರೆ ಕಡಿಮೆ ಟೈಮ್ನಲ್ಲಿ ಮುಂದಿರೋ ವ್ಯಕ್ತಿ ಯಾವ ಥರ ಇದ್ದಾನೆ ಅನ್ನೋದನ್ನು ತಿಳ್ಕೋಬೇಕು, ಅಬ್ಸರ್ವ್ ಮಾಡಬೇಕು, ಮತ್ತು ಐಡೆಂಟಿಫೈ ಮಾಡಬೇಕು ಅಂತ ಯಾವ ಥರ ಇದ್ದಾರೆ ಈ ವ್ಯಕ್ತಿಗಳು ಅಂತ ಹೇಳಿಬಿಟ್ಟು ಐಡೆಂಟಿಫೈ ಮಾಡಬೇಕು. ಅವರಲ್ಲಿರೋ ಕ್ಯಾರೆಕ್ಟರನ್ನು ನಾವು ತಿಳ್ಕೋಬೇಕು ಮತ್ತು ಅವರ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಸ್ಪಷ್ಟತೆ ಮತ್ತು ಸಹಾನುಭೂತಿಯಿಂದ
ನಾವು ಇರಬೇಕು. ಇಷ್ಟೆಲ್ಲ ನಮ್ಮ ಒಂದು ಜೀವನದಲ್ಲಿ ಒಳ್ಳೆಯ ಸಂಬಂಧಗಳು ಮತ್ತು ಉತ್ತಮ ಪ್ರತಿಷ್ಠೆ ಮತ್ತು ಆತ್ಮವಿಶ್ವಾಸದ ದಾರಿಗಳಾಗಿವೆ. ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೇನೆ ಇಲ್ಲಿಗೆ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ಮೋಟಿವೇಶ್ನಲ್ ವಿಡಿಯೋ ಜೊತೆಗೆ ಸಿಗ್ತೇನೆ, ಅಂದರೆ ಯಾವುದಾದ್ರೂ ಒಂದು ಕಂಟೆಂಟ್ ಜೊತೆಗೆ ಸಿಗ್ತೇನೆ. ಸೊ ಅಲ್ಲಿವರೆಗೂ ನನ್ನ ಒಂದು ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ದಯವಿಟ್ಟು ಒಂದೇ ಒಂದು ಚೆನ್ನಾಗಿರೋದು, ನಿಮಗೆ ಇಷ್ಟ ಆಗಿರೋದು ನನ್ನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯ ಒಂದು ಕಮೆಂಟನ್ನು ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೇನೆ. ಸೊ ಬೈ ಬಾಯ್. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ.